ಅತ್ಯಂತ ಸಂಕ್ಷಿಪ್ತವಾಗಿ ನನ್ನ ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಿರ್ತಕ್ಕಂತಹ ರತಿ ಸಕ್ಸೇನಾ ಮೇಡಮ್ ಅವರನ್ನು ದೀಪಾ ಗೋನಾಳ್ ಅವರು ಶಾಲ್ ಹೊದಿಸುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊತೇನೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ದೊಡ್ಡ ಗೈಡ್ ಆಗಿ, ಶಿ ವಾಸ್ ಅ ಗೈಡ್ ಟು ದಿಸ್ ಪ್ರೋಗ್ರಾಮ್. ಶಿ ಗೈಡೆಡ್ ಮೀ ಹೌ ಟು handle the sessions, what all should be the procedures, everything. She guided me all the way from day one till the end, and I am very much indebted for her help in organizing this event. Welcome to the event, madam. Welcome to Antarrashtriya Kavya Sammelana 2026. Give her a big hand for her support. A very good poet, Ashok. ಈ ಕಾರ್ಯಕ್ರಮ ಹೇಳಿ ಡಾಕ್ಟರ್ ಉದಯ್ ಇಟಗಿ ಅವರನ್ನು ಕೇಳ್ಕೊಳ್ತಾ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ರವೀಂದ್ರ ಭಟ್ ಅವರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರಲಿದ್ದಾರೆ. ಅಲ್ಲಿವರೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಎಲ್ ಹನುಮಂತಯ್ಯ, ಈ ಕಾರ್ಯಕ್ರಮದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಸಹ. ಅವರು ಒಬ್ಬ ಕವಿ, ಜೊತೆಗೆ ರಾಜಕೀಯ Maji MP, Member of Parliament. I would like to welcome him to this event. I would request Shiv Kumar to welcome him to the event by presenting the Kannada show. ಶಿವಪ್ರಕಾಶ್ ಸರ್ ಬಗ್ಗೆ ನಾವು ಹೇಳಬೇಕಂದ್ರೆ ಅವರು ಕ್ಯೂರೇಟರ್, ಕವಿ. Poets from different parts of the world at different parts of the country, by paying their own travel money, because they didn't have enough financial resources to support the travel. Thank you very much for making it here. ಅಂತಾರಾಷ್ಟ್ರೀಯ ಕಾವ್ಯ ಸಮ್ಮೇಳನ, ಇಂಟರ್ನ್ಯಾಷನಲ್ ಸುಮಾರು 7 ದೇಶಗಳಿಂದ ಕವಿಗಳು ಬಂದಿದ್ದಾರೆ. ಸುಮಾರು 15 ರಾಜ್ಯಗಳಿಂದ ಕವಿಗಳು ಬಂದಿದ್ದಾರೆ. ಸುಮಾರು 20 ವಿವಿಧ ಭಾಷೆಗಳಲ್ಲಿ ಇನ್ನೂ 3 ದಿನ ಕಾವ್ಯದ ಉತ್ಸವ ಇರುತ್ತೆ. ಅವರು ತಮ್ಮ ಭಾಷೆಗಳಲ್ಲಿ ಮತ್ತು ಅದನ್ನು ನಾವು ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಅನುವಾದಿಸಿ ಜನರಿಗೆ ತಲುಪಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ 3 ದಿವಸ ಈ ಕಾವ್ಯದ ಸಮ್ಮೇಳನದ ಉಪಯೋಗವನ್ನು ತೆಗಿಬೇಕು, ಒಂದು ಕಾವ್ಯವನ್ನು ಸವಿಬೇಕು ಅಂತ ಕೇಳ್ಕೊಳ್ತೇನೆ. ಸುಮಾರು ನಮ್ಮದು ಮುಖ್ಯ ಥೀಮ್ ಏನಂದರೆ ಪ್ರೀತಿ, ಭ್ರಾತೃತ್ವ ಮತ್ತು ಸ್ನೇಹ. ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಅಶಾಂತಿಗಳು ಎಲ್ಲವೂ ಕೂಡ ಆದಷ್ಟು ಬೇಗ ಮುಗಿದು ಶಾಂತಿ ಸಮೃದ್ಧಿ ಬೆಳೆಸಲು ಕಾವ್ಯ ಮತ್ತು ಜೀವಿಸಲು, ಕಾವ್ಯ ಅದಕ್ಕೊಂದು ದಾರಿ ಆಗಲಿ ಅನ್ನೋ ಒಂದು ಆಶಯ ನಮ್ಮದು. ಸೊ ಅತ್ಯಂತ ಮುಖ್ಯವಾಗಿ ಇದರ ಕ್ಯೂರೇಟರ್ ಆಗಿ ಮಾರ್ಗದರ್ಶಕರಾಗಿ ಡಾಕ್ಟರ್ ಎಚ್ ಶಿವಪ್ರಕಾಶ್ ಅವರು, ಅದರ ಜೊತೆಗೆ ಈ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಹನುಮಂತಯ್ಯ, ನಾನು ಇದರ ಸಂಘಟನಾ ಜವಾಬ್ದಾರಿಯನ್ನು ಮಾಡ್ತೀನಿ. 3 ದಿವಸ ಇವಾಗ ಪ್ರೋಗ್ರಾಮ್ ನಡೀತಾ ಇದೆ ಸರ್. 3 ದಿವಸದ ಬಗ್ಗೆ 26, 27, 28 ಜೂನ್ 2026 26ನೇ ಇಸ್ವಿ, ಕೊಂಡಜ್ಜಿ ಬಸಪ್ಪ ಸಭಾಂಗಣ, ಅರಮನೆ ರಸ್ತೆ, ಬೆಂಗಳೂರು. ಇನ್ನು 3 ದಿನ ದಯವಿಟ್ಟು ಕಾವ್ಯಾಸಕ್ತರೆಲ್ಲ ಬಂದು ಕಾವ್ಯವನ್ನು ಸವಿಬೇಕಾಗಿ. ತಮ್ಮ ಪರಿಚಯ? ನನ್ನ ಹೆಸರು ಶ್ರೀಹರ್ಷ ಅಂತ. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಮೂಲತಃ ಕಥೆಗಾರ ಮತ್ತು ಪ್ರಬಂಧಕಾರ, ಜೊತೆಗೆ ಅಂಕಣಕಾರ ಕೂಡ. ಕಾವ್ಯ ಒಂದು ನನ್ನ ಆಸಕ್ತಿಯ ಕ್ಷೇತ್ರ. ಸೊ
ನಮ್ಮ ಗುರುಗಳಾದ ಎಚ್ ಎಸ್ ಶಿವಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಸಂಘಟಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್.